ಸೈಕ್ಲೋನ್ ಪ್ರಭಾವ ರಾಜ್ಯದಲ್ಲಿ ಭಾರೀ ಮಳೆ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಪೂರ್ವ ಮುಂಗಾರು ಆರ್ಭಟಿಸುವ ಸಾಧ್ಯತೆ ಇದ್ದು ಬಿರುಗಾಳಿ ಆಲಿಕಲ್ಲು ಸಹಿತ ಗುಡುಗು ಭಾರೀ ಮಳೆ ಆಗಲಿದೆ. ಹಲವು ಜಿಲ್ಲೆಗಳಿಗೆ ಏಪ್ರಿಲ್ 6ರವರೆಗೂ ಕೂಡ ಮಳೆಯಾಗುವ ಸೂಚನೆಯನ್ನ ಕೊಡಲಾಗಿದೆ. ಪ್ರಮುಖವಾಗಿ ಕರಾವಳಿ ಕರ್ನಾಟಕ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ, ಚಾಮರಾಜನಗರ, ಚಿಕ್ಕಮಗಳೂರು, ದಾವಣಗೆರೆ, ಹಾಸನ, ಚಿಂತಾಮಣಿ, ಮಂಡ್ಯ, ಮೈಸೂರು, ಮಡಿಕೇರಿಯಲ್ಲೂ ಕೂಡ ಮಳೆಯಾಗುವ ಸಾಧ್ಯತೆ ಇದ್ದು ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ. ಉತ್ತರ ಕರ್ನಾಟಕದ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದ್ದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು, ಹಾಸನ, ಮೈಸೂರು, ಚಾಮರಾಜನಗರದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಏಪ್ರಿಲ್ 5ರಿಂದ ಬೆಂಗಳೂರು ನಗರ ಸುತ್ತಮುತ್ತಲೂ ಕೂಡ ಅತಿ ಹೆಚ್ಚಾಗಿ ಮಳೆಯಾಗುವ ಸಾಧ್ಯತೆ ಇದ್ದು ಒಟ್ಟಾರೆಯಾಗಿ ಕರ್ನಾಟಕದಾದ್ಯಂತ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆ. ಸೈಕ್ಲೋನ್ ಪ್ರಭಾವ ಇರುವಂತಹ ಹಿನ್ನೆಲೆಯಲ್ಲಿ ಮಳೆ ಆಗಬಹುದು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಸಂಜೆ ಆಯಿತು ಅಂತಂದ್ರೆ ಮೋಡ ಕವಿದ ವಾತಾವರಣ ಕೂಡ ಬೆಂಗಳೂರಿನಾದ್ಯಂತ ಸೃಷ್ಟಿಯಾಗ್ತಾ ಇದೆ. ಅದರ ಜೊತೆಗೆ ಸುಡುವ ಬಿಸಿಲು ಜನರ ನೆತ್ತಿಯನ್ನ ಸುಡ್ತಾ ಇದೆ. ಈ ಸಂದರ್ಭದಲ್ಲಿ ಮಳೆರಾಯ ಕರುಣೆಯನ್ನ ತೋರಿ ಸ್ವಲ್ಪ ತಂಪೆರ್ರೆ ಸಾಕಪ್ಪ ಅಂತ ಸಿಟಿ ಮಂದಿ ಕಾಯ್ತಾ ಇದ್ದಾರೆ. ಈಗ ಹವಾಮಾನ ಇಲಾಖೆ ಒಂದು ಕಡೆ ಶುಭ ಸುದ್ದಿ ಕೊಟ್ಟಿದೆ. ಯಾಕಂದ್ರೆ ಮುಂಗಾರು ಮಳೆಯ ಆರ್ಭಟ ಆರಂಭ ಆಗುತ್ತೆ ಅಂತ, ಅದು ಬಿರುಗಾಳಿ, ಆಲಿಕಲ್ಲು, ಗುಡುಗು ಸಹಿತ ಭಾರಿ ಮಳೆ ಆಗುತ್ತೆ ಅಂತ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗುವಂತಹ ಮುನ್ಸೂಚನೆಯನ್ನ ಕೊಡಲಾಗಿದೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಮಳೆಯಾಗುವ ಹಿನ್ನೆಲೆಯಲ್ಲಿ ಜನರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಗುಡುಗು ಹಾಗೆ ಆಲಿಕಲ್ಲು ಸಹಿತ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಳೆಗಳಿಗೂ ಕೂಡ ಹಾನಿ ಆಗಬಹುದು. ಈಗ ಮಾವಿನ ಹಣ್ಣಿನ ಸೀಸನ್ ಅಥವಾ ಈಗ ಮುಂಗಾರು ಬಿತ್ತನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಸ್ವಲ್ಪ ಮಳೆ ಬಂದ್ರೆ ಸಾಕಪ್ಪ ಅಂತಾರೆ. ಆಲಿಕಲ್ ಬಿತ್ತು ಅಂತಂದ್ರೆ ಬೆಳೆಗಳೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ನಾಶ ಆದಂಗೆನೆ. ಸೊ ಹಾಗಾಗಿ ಸದ್ಯಕ್ಕೆ ಕೆಲವೊಂದಿಷ್ಟು ಭಾಗದಲ್ಲಿ ಅತಿ ವೇಗದಲ್ಲಿ ಗಾಳಿ ಬೀಸುತ್ತೆ ಅಂತ, ಮರಗಳೆಲ್ಲ ಉರುಳಿ ಬೀಳುವ ಸಾಧ್ಯತೆ ಇರುತ್ತೆ. ಸಾಕಷ್ಟು ಜನ ಮಳೆ ಬಂತು ಅಂದ್ರೆ ಆಶ್ರಯ ಪಡೆದುಕೊಳ್ಳೋದಕ್ಕೆ ಮರದ ಆಶ್ರಯಕ್ಕೆ ಹೋಗ್ತಾರೆ ಕೆಳಗೆ. ಸೊ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗಿದೆ. ಈಗ ಮೊನ್ನೆ ಬಂದಂತಹ ಮಳೆಗೆ ಬೆಂಗಳೂರಿನಲ್ಲಿ ಎಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿತ್ತು, ಮರಗಳೆಲ್ಲ ಕೂಡ ಧರೆಗೆ ಉಳಿತು. ಅದರ ನಡುವೆ ಮತ್ತೊಂದೇನಪ್ಪ ಅಂತಂದ್ರೆ ಪುಟ್ಟ ಕಂದಮ್ಮ ಕೂಡ ಸಾವನ್ನಪ್ಪಿತ್ತು. ಸೊ ಹಾಗಾಗಿ ಮನೆಯ ಮುಂದೆ ಮರದ ಕೆಳಗಡೆ ನಿಂತ್ಕೊಳ್ಳೋದಾಗ್ಲಿ ಅಥವಾ ಬೇರೆ ಆಶ್ರಯ ಪಡೆಯೋದಾಗ್ಲಿ ಜನರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೊ ಹಾಗಾಗಿ ಕರ್ನಾಟಕದಾದ್ಯಂತ ಭಾರಿ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲಿ ಹವಾಮಾನ ಇಲಾಖೆ ಈಗ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮುನ್ಸೂಚನೆ ಕೊಟ್ಟಿದೆ.